ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಾದೇವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಅಮ್ಮ ಅವ್ರ ಮನೇಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ. ಈ ವರ್ಷದ ಮೊದಲನೇ ಫಲ ಮಾವಿನಕಾಯಿ. ಸೊ ಅದರಿಂದ ಫಸ್ಟ್ ಟೈಮ್ ಚಿತ್ರಾನ್ನ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ. ನಮ್ಮಮ್ಮ ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಚಿತ್ರಾನ್ನ ಮಾಡೋರೆ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಿ. ಎಣ್ಣೆ ಕಾಯ್ದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕೋಣ. ಫಸ್ಟ್ ಹಿಂಗೆ ಹಾಕಬೇಕು. ಹಿಂಗೆ ಏನಕ್ಕೆ ಹಾಕೋದು ಅಂತಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ ಅಂದ್ಬಿಟ್ಟು. ಸೊ ಫಸ್ಟೇ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಅದಕ್ಕೆ ಇವಾಗ ನೋಡಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಬದಲು ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಬಾಡ್ದಾದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ. ಅದಕ್ಕೇ ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಸ್ವಲ್ಪ ಹಾಕಿದ್ದೀವಿ. ತುಂಬ ಟೇಸ್ಟ್ ಐತೆ ಹುಳಿ ಮಾವಿನಕಾಯಿ. ಒಳ್ಳೆ ಮೊದಲನೇ ಫಲ ಫ್ರೆಂಡ್ಸ್, ಇದಂತೂ ಸೂಪರ್ ಐತೆ. ಒಳ್ಳೆ ನಮ್ಮಮ್ಮ ಮಾಡಿ ಸೂಪರಾಗಿತ್ತು. ಮತ್ತೆ ಇನ್ನೂ ತಿನ್ನಬೇಕು ಅನಿಸ್ತಿತ್ತು, ಅಷ್ಟು ಸೂಪರಾಗಿತ್ತು. ಸೊ ಅಮ್ಮ ಅಂದ್ರೇ ಅದೇ ಸ್ಪೆಷಲ್ ಅಲ್ವಾ. ಈ ಕಡಲೆ ಬೀಜ ಹಾಕ್ತಾರೆ ನಮ್ಮಮ್ಮ. ನೋಡಿ, ಕಡಲೆ ಬೀಜ ಎಲ್ಲ ಹಾಕಿ ಫ್ರೈ ಮಾಡ್ತಾವ್ರೆ. ಅಮ್ಮನ ಕೈ ಅಡುಗೆ ಅಂದ್ರೇ ಸ್ಪೆಷಲ್ ಅಲ್ವಾ. ಏನೇ ಮಾಡಿದ್ರು ಅಮ್ಮನ ಕೈಯಲ್ಲಿ ಒಳ್ಳೆ ಅಮೃತ ಥರ ಇರುತ್ತೆ. ಅಮೃತದ ಸಮಾನ ಥರ ಅಲ್ಲ, ಅಮೃತ ಥರ ಅಮೃತಾನೇ ಊಟ. ಅಷ್ಟು ಚೆನ್ನಾಗಿರುತ್ತೆ. ಸೊ ನಮ್ಮಮ್ಮನ ಮನೆಗೆ ಹೋದ್ಮೇಲೆ ಒಳ್ಳೆ ರಾಣಿಯಾಗಿ ಕೂತಿರ್ತೀನಿ, ನಮ್ಮಮ್ಮ ಮಾಡಿಕೊಡ್ತಾರೆ ಮಗಳು ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಾಗಿ ಒಳ್ಳೆ ಸೂಪರಾಗಿತ್ತು ಮಾವಿನಕಾಯಿ ಚಿತ್ರಾನ್ನ. ಇವಾಗ ಹಸಿ ಬಟಾಣಿ ಬೇಯಿಸಿ ಇಟ್ಕೊಂಡಿದ್ರು. ಸೊ ಹಸಿ ಬಟಾಣಿ ಹಾಕ್ತಾವ್ರೆ. ನಮ್ಮಮ್ಮನ ನಾವು ದಿನ ತಿಂದು ನಮ್ಮ ಅಡುಗೆ ಬೋರಾಗುತ್ತೆ. ಬಟ್ ಅಮ್ಮನ ಮನೆಗೆ ಹೋದ್ಮೇಲೆ ಅಮ್ಮನ ಕೈ ರುಚಿನೇ ಬೇರೆ. ಸೊ ನಾನು ಬರೋ ಅಷ್ಟು ದಿನ ನಮ್ಮ ಅಮ್ಮನ ಕೈ ರುಚಿ ತುಂಬ ಮಿಸ್ ಮಾಡ್ಕೊತಾ ಅಲ್ಲಿವರೆಗೂ. ಅದಕ್ಕೆ ಅಮ್ಮನ ಮನೆಗೆ ಹೋದ್ಮೇಲೆ ಅಮ್ಮನ ಮಾಡೋದನ್ನೇ ಟೇಸ್ಟ್ ಮಾಡ್ತಾ ಇರ್ತೇನೆ. ಬಟಾಣಿ ಹುರಿದಿದ್ದಾಯಿತು. ಸೊ ಇವಾಗ ಕರ್ಬೇವಿನ ಸೊಪ್ಪು ಹಾಕೋಣ. ಹಸಿ ಬಟಾಣಿ ಮೊದಲೇ ಬೇಯಿಸಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀವಿ. ಇವಾಗ ಅರಿಶಿನ ಹಾಕೋಣ. ಅರಿಶಿನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಅರಿಶಿನ ಮತ್ತು ನೋಡಿ ಹೆಂಗೆ ಕಾಣ್ತಿದೆ, ಅದು ಗ್ರೀನ್ ಬಟಾಣಿ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾವ್ರೆ. ಮೊದಲೇ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಅದು ಆ ಥರ ಗ್ರೀನ್ ಬಟಾಣಿ, ಕ್ಯಾರೆಟು ಎಲ್ಲ ಬಿದ್ದಾಗ ಅದ್ರ ಟೇಸ್ಟೇ ಬೇರೆ. ಸೊ ಇವಾಗ ಹುರ್ಕೋತಾವ್ರೆ. ನೋಡ್ಬೋದು, ಚೆನ್ನಾಗೇ ಹುರ್ಕೊಳ್ಬೋದು. ತುಂಬ ಒಳ್ಳೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಚೆನ್ನಾಗಿ ಬಾಡಿಸ್ಕೋಬೇಕು. ಅದೆಲ್ಲ ಒಂದಕ್ಕೊಂದು ಮಿಕ್ಸಾಗಿ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಳ್ಳೋ ಗಂಟ ಬಾಡಿಸೋಣ. ಬಾಡಿಸಿದಾದ್ಮೇಲೆ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೋಣ. ಯಾಕೆ ಅಂದರೆ ಹಸಿ ಸಿಕ್ಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಸಿದು ಹಾಕ್ತಾರೆ. ಸೊ ಅದಕ್ಕೋಸ್ಕರ ಅದು ಹಾಕೋದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ತುಂಬ ಟೇಸ್ಟ್ ಇತ್ತು. ಮತ್ತು ಒಳ್ಳೆ ಚೆನ್ನಾಗಿ ಬ್ಯಾಟರ್ ಮಾಡಿದ್ವಿ. ಅಮ್ಮ ಬೇರೆ ಮಾಡಿರೋದಲ್ವಾ, ಸೂಪರಾಗಿ. ಒಂದು ಸ್ವಲ್ಪ ತಿನ್ನೋದು, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತಿಂದಿದ್ದೀನಿ ನಮ್ಮಮ್ಮ ಮಾಡಿದ್ರಂತ. ಇವಾಗ ಹಸಿ ಕಾಯಿ ತುರಿ ಮತ್ತು ಇದು ಹಾಕ್ತಾವ್ರೆ, ಮಾವಿನಕಾಯಿ ತುರಿದು ಇಟ್ಕೊಂಡಿದ್ವಿ. ಸೊ ಮಾವಿನಕಾಯಿ ಹಾಕ್ತಾವ್ರೆ. ಅದ್ರ ಜೊತೆಗೆ ಹಸಿ ತೆಂಗಿನಕಾಯಿ ತುರಿನೂ ಮಿಕ್ಸ್ ಹೊಡೆದು ಹಂಗೆ ಹಾಕ್ತಾರೆ ನೋಡಿ. ತೆಂಗಿನಕಾಯಿ ತುರಿ, ಮಾವಿನಕಾಯಿ ತುರಿ ಎರಡೂ ಸೇರಿಸಿ ಮಿಕ್ಸ್ ಮಾಡಿ ಹಾಕ್ತಾವ್ರೆ. ನೋಡ್ಬೋದು ನೀವು. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾವ್ರೆ. ತುಂಬ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ನೀವೇ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದರ ಜೊತೆಗೆ ಕ್ಯಾರೆಟ್ ತುರಿನೂ ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ. ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ತುಂಬ ಇರುತ್ತೆ. ಸೊ ನಮ್ಮಮ್ಮ ದ್ರಾಕ್ಷಿ ಗೋಡಂಬಿ ಇರಲಿಲ್ಲ ಅಂತ ಹಾಕಿಲ್ಲ. ಸೊ ನೀವು ಅದ್ರ ಜೊತೆಗೆ ನೀವು ದ್ರಾಕ್ಷಿ ಗೋಡಂಬಿ ಸೇರಿಸಿ ಹಾಕಿ, ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅವೆಲ್ಲ ಬೇಯಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾವ್ರೆ. ಜಾಸ್ತಿ ಹಾಕ್ಬಾರ್ದು, ಚೆನ್ನಾಗಿರಲ್ಲ. ಒಂದೇ ಒಂದು ಚಿಟಿಕೆ ಅಷ್ಟು ಹಾಕಬೇಕು. ಸೊ ನೀರು ಹಾಕ್ತಾವ್ರೆ. ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡೋದು. ಚೆನ್ನಾಗಿ ಬೇಯಲಿ ಅದು. ತುಂಬ ಜಾಸ್ತಿನೂ ಬೇಯಿಸ್ಬಾರ್ದು, ಕಮ್ಮಿನೂ ಬೇಯಿಸ್ಬಾರ್ದು, ಮಧ್ಯಮ ಉರಿಲಿ ಸ್ವಲ್ಪ ನಿಧಾನಕ್ಕೆ ಬೇಯಕ್ಕೆ ಬಿಡೋಣ. ಈ ಟೈಮಲ್ಲಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತವ್ರೆ. ನೋಡ್ಬೋದು ನೀವು. ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾವ್ರೆ. ಮತ್ತು ಇನ್ನೂ ಒಂದು ಸತಿ ಒಳ್ಳೆ ಟೇಸ್ಟಾಗಿರೋ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಯುಗಾದಿ ಟೈಮಲ್ಲೇ ಕರೆಕ್ಟಾಗಿ ಒಳ್ಳೆ ಟೈಮಲ್ಲೇ ಮಾವಿನಕಾಯಿ ಸಿಗುತ್ತೆ. ಅದರಲ್ಲೇ ಮಾವಿನಕಾಯಿ ಮುಗಿಯೋವರೆಗೂ ಇನ್ನು ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ತಿನ್ನೋದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೈತೆ. ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಿಸಿದ್ದಾದಮೇಲೆ ಇನ್ನೇನಿದ್ರು ಬ್ಯಾಟಿಂಗ್ ಮಾಡಿದೆ ಫ್ರೆಂಡ್ಸ್. ನೋಡಿ ಹಿಂಗೆ ರೆಡಿ ಆಗೈತೆ, ಗೊಜ್ಜು ರೆಡಿ ಆಗೈತೆ. ಕೊತ್ತಂಬರಿ ಸೊಪ್ಪು ಬತ್ತು ಅಂದರೆ ರೆಡಿನೇ ಅಂತ. ಇನ್ನೇನಿದ್ರೆ ತಟ್ಟೆಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ತಟ್ಟೆಗೆ ರೆಡಿ ಆಯಿತು.
ಎಷ್ಟು ಸೂಪರ್ ಇದೆ, ಹುಳಿ ಹುಳಿ ಖಾರ ಖಾರ ಸೂಪರಾಗಿರ್ತದೆ ಚಿತ್ರಾನ್ನ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ.